ಅಲ್ಲಿ ಇಷ್ಟೊಂದು ನಕ್ಬಿಟ್ಟಿದ್ದೀನಿ. ಸೀರಿಯಸ್ಲಿ ಇನ್ನಷ್ಟು ದಿವಸ ಹ್ಯಾಪಿ ಆಗಿರ್ಬೋದು ಅನ್ಸುತ್ತೆ ಇದನ್ನೇ ರಿಮೈಂಡ್ ಮಾಡ್ಕೊಂಡು ತುಂಬಾ ಸ್ಟ್ರೆಸ್ಸು, ತುಂಬಾ ಈ ಟೈಮಲ್ಲಿ ಇರೋ ಕಾರ್ಪೊರೇಟ್ ಫೀಲ್ಡ್ ಅವರು ದಯವಿಟ್ಟು ಬಂದು ಈ ಮೂವಿ ನೋಡಿ. ನಗ್ಲಿಕ್ಕೆ ಒಂದು ರೀಸನ್ ಬೇಕು ಅಂದ್ರೆ ಸೂಟ್ ಫ್ರಮ್ ಶೋ ನೋಡ್ಬೇಕು. ನಕ್ಕೆ ಇರಲಿಲ್ಲ, ತುಂಬಾ ದಿವಸ ಆಯ್ತು, ತುಂಬಾ ನಕ್ಕಿದೆ. ನಾನು ಲಾಸ್ಟ್ ಟೈಮ್ ಇಷ್ಟು ನಕ್ಕಿಡೋದು ಯಾವಾಗ ಅಂತಲೇ ಗೊತ್ತಿಲ್ಲ. ತುಂಬಾ ದಿನ ಆದ್ಮೇಲೆ ಕೂತು ಥಿಯೇಟರ್ ಅಲ್ಲಿ ಫಿಲಂ ನೋಡ್ಬೇಕು ಅಂತ ಅನ್ಸಿತ್ತು. ಈ ತರ ಫಿಲಂ ಮಾಡಿದ್ರೆ ಯಾರು ಬಿಡಲ್ಲ ಸರ್. ಬೀಳ್ತಾ ಇರೋದು ಎಪ್ಸಕ್ಕಂತಾನೆ ಹೊಸಬ್ರು ಬರ್ತಿರೋದು. ಸಿನಿಮಾ ನೋಡಿ ನನಗೆ ತಲೆನೇ ಕೆಟ್ಟೋಗಿದೆ. ಯಾವ್ದಾದ್ರು ಒಂದು ತಪ್ಪು ಹುಡುಕ್ಬೇಕು ಅಂದ್ರೆ ನೀವು ಆಗದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ನಗಾಡಿ ಸಾಕಾಗೋಯ್ತು. ರಾಜಣ್ಣ ಈ ತರ ನೋಡೋಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಇಷ್ಟು ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆಮೇಲೆ ಸೆಟ್ರ್ ಇದ್ರೆ ಮ್ಯಾಟ್ರ್ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ರಾಜಿನ್ ಸರ್ಪ್ರೈಸ್ ಮಾತ್ರ ತುಂಬಾ ಅದು ನಮಗೆ ಶಾಕ್ ಆಯ್ತು. ಸಡನ್ ಬಿಟ್ರಪ್ಪ ಸಾಕು, ನಮಗೆ ಸ್ವಲ್ಪನಾದ್ರು ಗ್ಯಾಪ್ ಕೊಡಿ, ಅಟ್ಲೀಸ್ಟ್ ಸ್ವಲ್ಪ ಕತೆ ನೋಡ್ತೀವಿ ಅನ್ನೋಕ್ಕೂ ಚಾನ್ಸೇ ಇಲ್ಲ. ಅಲ್ಟಿಮೇಟ್ ಆಗಿ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೂವಿನ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಅಂಡ್ 1 ಸೆಕೆಂಡ್ ಮಿಸ್ ಆದ್ರೂ ಒಂದು ಪಂಚೆ ಮಿಸ್ ಆಗ್ತಿತ್ತು. ಡೈರೆಕ್ಟರ್ ಸೂಪರ್ ಆಗಿ ಡೈರೆಕ್ಟ್ ಮಾಡಿದ್ರು. ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಥ ಡೈರೆಕ್ಟರ್ ಬರಬೇಕು. ಈ ಫಿಲ್ಮ್ ನ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ. ಪ್ರಮೋಷನ್ ಅವಶ್ಯಕತೆನೇ ಇಲ್ಲ. 25th ಆಬ್ವಿಯಸ್ಲಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ತಾರೆ.